ಹಲೋ ಎವ್ರಿ ವೆಲ್ಕಮ್ ಟು ಶಬ್ದ ಪಾಠದ 4ನೇ ಪ್ರಶ್ನೆ. ಶಬ್ದವು ಇದರಲ್ಲಿ ಚಲಿಸುವುದಿಲ್ಲ. ನೋಡಿ, ಯಾವುದರಲ್ಲಿ ಶಬ್ದ ಚಲಿಸುವುದಿಲ್ಲ ಅಂತ ನೋಡಿದ್ರೆ ಆಪ್ಷನ್ ಎ ನಿರ್ವಾತದಲ್ಲಿ, ಆಪ್ಷನ್ ಬಿ ಘನದಲ್ಲಿ, ಆಪ್ಷನ್ ಸಿ ದ್ರವದಲ್ಲಿ, ಆಪ್ಷನ್ ಡಿ ಅನಿಲದಲ್ಲಿ. ಮಕ್ಕಳೀಗ ನೋಡಿ, ನಾವು ಘನದಿಂದ ಪ್ರಾರಂಭ ಮಾಡೋಣ. ಘನದಲ್ಲಿ ಈಗ ನೀವು ಒಂದು ಬೆಂಚಿಗೆ ಅಥವಾ ಮೇಜಿಗೆ ಕಿವಿ ಇಟ್ಕೊಂಡಿರಿ, ಇನ್ನೊಂದು ಕಿವಿಯನ್ನ ಮುಚ್ಕೊಂಡಿರಿ. ನಿಮ್ಮ ಫ್ರೆಂಡ್ ಹತ್ರ ಮಾತಾಡ್ಲಿಕ್ಕೆ ಹೇಳಿದ್ರೆ ನಿಮಗೆ ಅದು ಕೇಳಿಸ್ತದೆ ಅಲ್ವಾ? ಅವರು ಬೆಂಚಿನ ಬುಡದಲ್ಲೇ ಮಾತಾಡ್ಲಿಕ್ಕೆ ಹೇಳಿ, ಅವಾಗ ಆ ಬೆಂಚಿನಿಂದ ನಿಮ್ಮ ಶಬ್ದ ಏನವ್ರು ಮಾತಾಡಿದ್ದು ನಿಮ್ಮ ಕಿವಿಯವರೆಗೆ ತಲುಪ್ತದೆ. ಬೆಂಚು ಘನ ಇದೆ ಅಲ್ವಾ? ಹಾಗಾಗಿ ಘನದಲ್ಲಿ ಶಬ್ದ ಚಲಿಸ್ತದೆ ಅಂದಂಗಾಯ್ತು. ಘನದಲ್ಲಿ ಶಬ್ದ ಚಲಿಸುತ್ತೆ. ದ್ರವದಲ್ಲಿ ನೋಡೋಣ. ಈಗ ನೀವು ನೀರಿನಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳಿ. ನೀವು ಮತ್ತೆ ನಿಮ್ಮ ಗೆಳೆಯ ಅಥವಾ ಗೆಳತಿ ನೀರಿನಲ್ಲಿ ಇದ್ದೀರಿ ಅಂತ ಇಟ್ಕೊಂಡ್ರೆ, ಈಗ ಒಬ್ರು ಮಾತಾಡಿದ್ದು ಮತ್ತೊಬ್ರಿಗೆ ಕೇಳಿಸ್ತಾ ಇರ್ತದೆ ಅಲ್ವಾ? ಹಾಗಿದ್ರೆ ದ್ರವ, ನೀರು ಅನ್ನುವಂಥದ್ದು ದ್ರವ ಅನ್ನೋದು ನಿಮಗ್ ಗೊತ್ತು. ದ್ರವದಲ್ಲಿ ಕೂಡ ಶಬ್ದ ಚಲಿಸ್ತದೆ ಅಂದಂಗಾಯ್ತು. ಅನಿಲದಲ್ಲಿ ಈಗ ನಾನು ಮಾತಾಡ್ತಾ ಇರುವಂತದ್ದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಸ್ಪೀಕರ್ ಥ್ರೂ ನಿಮ್ಗೆ ಕೇಳಿಸ್ತಾ ಇದೆ. ನಮ್ಮಿಬ್ರ ನಡುವೆ ಇರುವಂತದ್ದೇನು ಅನಿಲ ಅಲ್ವಾ? ಆ ಸ್ಪೀಕರ್ ಇಂದ ನಿಮ್ಮ ಕಿವಿಯವರೆಗೆ ಇರುವಂತದ್ದೇನು ಗಾಳಿ, ಗಾಳಿ ಅನಿಲ. ಹಾಗಿದ್ರೆ ಅನಿಲದಲ್ಲಿ ಕೂಡ ಶಬ್ದ ಪ್ರಸಾರ ಆಗ್ತದೆ. ಈಗ ನಿರ್ವಾತಕ್ಕೆ ಬರೋಣ. ನಿರ್ವಾತ ಎಲ್ಲಿರುತ್ತೆ? ನಿರ್ವಾತ ನೈಸರ್ಗಿಕವಾಗಿ ನಿರ್ವಾತ ಇರುವಂತದ್ದು ಎಲ್ಲಿ? ಬಾಹ್ಯಾಕಾಶದಲ್ಲಿ. ಈಗ ನಿಮಗ್ ಗೊತ್ತಿರಬಹುದು, ಬಾಹ್ಯಾಕಾಶಕ್ಕೆ ಹೋಗಿರ್ತಾರಲ್ಲ ಅವರು ಬಾಹ್ಯಾಕಾಶದಲ್ಲಿ ಒಬ್ರಿಂದ ಒಬ್ರಿಗೆ ಮಾತಾಡ್ಲಿಕ್ಕೆ ರೇಡಿಯೋ ತರಂಗಗಳನ್ನ ಉಪಯೋಗಿಸ್ತಾರೆ. ಬರೀ ಮಾತಾಡ್ಬೋದಿತ್ತಲ್ಲ, ನಾವು ಮಾತಾಡ್ತಾ ಇರೋ ತರ ಮಾತಾಡ್ಬೋದಿತ್ತಲ್ಲ? ಇಲ್ಲ, ಸಾಧ್ಯ ಇಲ್ಲ. ಯಾಕೆಂದ್ರೆ ಅಲ್ಲಿ ಯಾವುದೇ ಮಾಧ್ಯಮ ಇರೋದಿಲ್ಲ, ನಿರ್ವಾತ ಇರ್ತದೆ. ಇಂತಹ ಪ್ರದೇಶದಲ್ಲಿ, ನಿರ್ವಾತದಂತಹ ಪ್ರದೇಶದಲ್ಲಿ ಅಲ್ಲಿ ಯಾವುದೇ ಮಾಧ್ಯಮ ಇರುವುದಿಲ್ವಲ್ಲ, ಅಲ್ಲಿ ಶಬ್ದ ಚಲಿಸೋದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಎ ನಿರ್ವಾತದಲ್ಲಿ. ಇಲ್ಲಿ ವ್ಯಾಕ್ಯೂಮ್ ಪಂಪ್ ಅನ್ನ ಉಪಯೋಗಿಸಿ ಈ ಕಂಟೈನರ್ ಅಲ್ಲಿರುವಂತಹ ಗಾಳಿಯನ್ನ ಹೊರಗೆ ತೆಗೆದು ಬಿಟ್ರೆ ಇದು ನಿರ್ವಾತ ಸೃಷ್ಟಿ ಆಯ್ತಲ್ಲ. ಈ ನಿರ್ವಾತದಲ್ಲಿ ನಮ್ಗೆ ಅಲಾರಾಮ್ ಬಡ್ಕೊಳ್ತಾ ಇರುವಂತದ್ದು ಕೇಳಿಸೋದಿಲ್ಲ. ಈ ರೀತಿಯಾಗಿ ಶಬ್ದವು ಮಾಧ್ಯಮ, ಶಬ್ದಕ್ಕೆ ಚಲಿಸ್ಲಿಕ್ಕೆ ಮಾಧ್ಯಮ ಬೇಕೇ ಬೇಕು. ಹಾಗಾಗಿ ನಿರ್ವಾತದಲ್ಲಿ ಚಲಿಸೋದಿಲ್ಲ. ಆಪ್ಷನ್ ಎ ಸರಿಯಾದ ಉತ್ತರ. ಥ್ಯಾಂಕ್ ಯು.